ತೈಲ ಬೆಲೆ ಏರಿಕೆ ಬೆನ್ನಲ್ಲೇ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಬೆಂಗಳೂರಿನಲ್ಲಿ ನೀರಿನ ದರ ಹೆಚ್ಚಿಸೋದಕ್ಕೆ ಪ್ಲಾನ್ ನಡೆದಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನೀರಿನ ದರ ಏರಿಕೆ ಬಗ್ಗೆ ಡಿಸಿಎಂ ಡಿಕೆ ಮುನ್ಸೂಚನೆ ಕೊಟ್ಟಿದ್ದಾರೆ. ನೀರಿನ ದರ ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಒಲವು ತೋರಿಸಿದ ಹಾಗಿದೆ. ಸರ್ಕಾರಕ್ಕೆ ದರ ಏರಿಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಿರುವಂತಹ ಬಿಡಬ್ಲ್ಯೂಎಸ್ಎಸ್ಬಿ ಜೊತೆಗೆ ಕಾರಣ ಕೂಡ ಕೊಟ್ಟಿದ್ದಾರೆ. ದರ ಪ್ರಸ್ತಾವನೆ ಸಲ್ಲಿಸಿರುವಂತಹ ವೇಳೆಯಲ್ಲಿ 14 ವರ್ಷಗಳಿಂದ ನೀರಿನ ದರ ಪರಿಷ್ಕರಣೆ ಆಗಿಲ್ಲ. ನೀರಿನ ದರ ಏರಿಕೆ ಅನಿವಾರ್ಯ ಅಂತ ಡಿಸಿಎಂ ಡಿಕೆ ಬಳಿ ಹೇಳಿದ್ದಾರೆ. ಈಗ ನೋಡಪ್ಪ, 14 ವರ್ಷದಿಂದ 2024ರಿಂದ ಕುಡಿಯೋ ನೀರಿಗೆ ಬೆಲೆ ಏರಿಕೆ ಆಗಿಲ್ಲ. ಬಿಡಬ್ಲ್ಯೂಎಸ್ಎಸ್ಬಿ ಎವ್ರಿ ವರ್ಷ ಲಾಸ್ ಆಗ್ತಾ ಇದೆ. ಕರೆಂಟ್ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ, ಅವರಿಗೆ ಸಂಬಳ ಕೊಡಕ್ ಆಗ್ತಾ ಇಲ್ಲ. 14 ವರ್ಷದಿಂದ 10 ವರ್ಷ ಆಗಿದೆ ರೈಸ್ ಮಾಡಿ ಬಿಡಬ್ಲ್ಯೂಎಸ್ಎಸ್ಬಿ ನೀರು. ಈಗ ಬೆಂಗಳೂರಿಗೆ ನೀರು ಬೇಕು, ಮಾಡ್ಬೇಕಾ ಬೇಡವಾ ನೀವು ಹೇಳಿ. ಈಗ ಪವರ್ ಬಿಲ್ ಅವರು ಜಾಸ್ತಿ ಮಾಡಿದ್ರು, ನಾವು ಬಂದ ಮೇಲೆ ಅದನ್ನ ತಿರ್ಗಾ ಮಾಡಿ ಮಧ್ಯ 1 ರೂಪಾಯಿ ನಾವು ತಿರ್ಗಾ ಅದನ್ನ ರಿಡ್ಯೂಸ್ ಮಾಡಿದ್ರು. ನಮ್ಮ KRC ಚೇರ್ಮನ್ ಅದಕ್ಕೆ ಒಂದು ಗೈಡೆನ್ಸ್ ಮಾಡಿ ಅದೆಲ್ಲರನ್ನು ನೋಡಿ ಸ್ವಲ್ಪ ವಿಪರೀತ ಆಗ್ತಾ ಇದೆ. ಯಾಕಂದ್ರೆ ಬೇರೆ ಕಡೆಯಿಂದ ಬಂದ ಇನ್ವೆಸ್ಟರ್ಸ್ ಕೂಡ ಫ್ಯಾಕ್ಟ್ರಿ ಮತ್ತೊಂದು ಸಾರ್ವಜನಿಕರಿಗೆಲ್ಲ ತೊಂದರೆ ಆಗ್ತದೆ ಅಂತ. ಕಡಿಮೆ ಆಗಿದ್ದ ಯಾರು ಅದ್ರ ಬಗ್ಗೆ ಪ್ರಶಂಸನೆ ಹೇಳುದಿಲ್ಲ. ನೀವು ಜಾಸ್ತಿ ಆಗಿದ್ದು ಬಗ್ಗೆ ಮಾತ್ರ ತಾವು ಮಾತಾಡ್ತಾ ಇದ್ದೀರಿ.